ವೃಷಭ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಏಪ್ರಿಲ್ ತಿಂಗಳಿನ ವೃಷಭ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಏಪ್ರಿಲ್ 14ನೇ ತಾರೀಕಿನ ತನಕ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವರು ಏಪ್ರಿಲ್ 14ನೇ ತಾರೀಕಿನ ನಂತರ ಅವರು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಜ ಏಪ್ರಿಲ್ 2ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧ ಏಪ್ರಿಲ್ 11ನೇ ತಾರೀಕು ಕುಂಭ ರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರನು ಕೂಡ ಏಪ್ರಿಲ್ 19ನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ, ನಂತರ ಅವರು ವೃಷಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಈ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಕಳೆದ ತಿಂಗಳಿನಲ್ಲಿ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ದಶಮ ಸ್ಥಾನದಲ್ಲಿ 4 ಗ್ರಹಗಳ ಸಂಚಾರ ನಡೀತು. ರಾಹುವಿನ ಒಟ್ಟಿಗೆ ಕುಜ, ವಕ್ರಿ ಬುಧ ಮತ್ತು ಸೂರ್ಯನು ಕೂಡ. ಆದರೆ ಮಾರ್ಚ್ 15ನೇ ತಾರೀಕು ಸೂರ್ಯ ಮೀನರಾಶಿಗೆ ಪ್ರವೇಶವನ್ನು ಮಾಡಿದರು. ಆದರೂ ಕೂಡ ಇನ್ನು ಮಿಕ್ಕಿದ 3 ಗ್ರಹಗಳು ಕೂಡ ರಾಹು, ಕುಜ ಮತ್ತು ವಕ್ರಿ ಬುಧನ ಸಂಚಾರ ದಶಮ ಸ್ಥಾನದಲ್ಲಿ ಸಂಚಾರ ಯಾವಾಗ ನಡೀತೋ ಕಳೆದ ತಿಂಗಳಿನಲ್ಲಿ ಸಾಕಷ್ಟು ಉದ್ಯೋಗದಲ್ಲಿ ಒತ್ತಡಗಳನ್ನು ನೀವು ಎದುರಿಸ್ತಾ ಬರ್ತಾ ಇದ್ದೀರಾ. ಅದು ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಿರ್ಬೋದು. ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಡಿಫೇಮ್ ಅಂದರೆ ನೆಗೆಟಿವ್ ಅಂದರೆ ಕೆಟ್ಟ ಹೆಸರು, ಸ್ವಲ್ಪ ಏನಾದರೂ ಒಂದು ಚಿಕ್ಕ ಪುಟ್ಟ ಕಲಹಗಳು, ವ್ಯತ್ಯಾಸಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಸರಿಯಾದ ವೇಳೆಗೆ ಪ್ರಾಜೆಕ್ಟ್ ಮುಗಿಸೋಕ್ಕಾಗ್ತಾ ಇರೋದಿಲ್ಲ, ಮನೆಯಲ್ಲಿ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು ಹೆಚ್ಚಾಗಿ ನೀವು ನೋಡ್ತಾ ಬರ್ತಾ ಇದ್ದೀರಾ. ಆದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಈ 1ನೇ ತಾರೀಕಿನಿಂದ ಆ ತರಹದ ಒತ್ತಡಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಉನ್ನತವಾಗಿರ್ತಕ್ಕಂತಹ ಸ್ಥಿತಿಗೆ ತಲುಪುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ನಿಮಗೆ ಬರುವ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಆಮೇಲೆ ಈ ತಿಂಗಳಿನಲ್ಲಿ ಕುಜನ ಪ್ರವೇಶ ಅಂದರೆ ಲಾಭಸ್ಥಾನಕ್ಕೆ ಕುಜನ ಒಂದು ಪ್ರವೇಶ ಆಗ್ತಾ ಇದೆ. ಶನಿಯ ಜೊತೆ ಲಾಭಸ್ಥಾನದಲ್ಲಿ ಪ್ರವೇಶ ಅಂದರೆ ಸಂಚಾರ ನಡೀತಾ ಇರೋದ್ರಿಂದ ನೋಡಿ, ಯಾವುದಾದ್ರೂ ಹಣ ಹೂಡಿಕೆ ಮಾಡೋ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಹಣ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ, ಅದು ವ್ಯಾಪಾರ ಆಗಿರ್ಬೋದು, ಅದು ಶೇರ್ ಮಾರ್ಕೆಟ್ ಆಗಿರ್ಬೋದು, ಮತ್ತು ಆಮೇಲೆ ಟ್ರೇಡಿಂಗ್ ಆಗಿರ್ಬೋದು, ಯಾವುದೇ ಒಂದು ಹಣ ಹೂಡಿಕೆ ಮಾಡೋ ವಿಚಾರದಲ್ಲಿ ಸಾಕಷ್ಟು ಹುಷಾರಾಗಿರಬೇಕು. ಯಾಕೆಂದರೆ ಲಾಭಸ್ಥಾನದಲ್ಲಿ ಗ್ರಹಗಳು ಬಂದಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬುಧ ನೀಚ, ಮೀನರಾಶಿಯಲ್ಲಿ ಬುಧ ನೀಚ ಬಲಹೀನ ಸ್ಥಿತಿಯಲ್ಲಿ ಇರ್ತಾರೆ. ಮೊದಲ 2 ವಾರಗಳ ಕಾಲ ಸಾಕಷ್ಟು ವ್ಯತ್ಯಾಸಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ. ಮಿತ್ರರ ಜೊತೆನೂ ಕೂಡ ಕಲಹಗಳು, ಮನಸ್ಪರ್ಧೆಗಳು ನಡೀತಕ್ಕಂತಹ ಸಾಧ್ಯತೆ ಇರುತ್ತೆ. ಸುಮ್ಮನೆ ಯಾರನ್ನೋ ಬ್ಲೈಂಡಾಗಿ ನಂಬಿ ಲಾಭಸ್ಥಾನಕ್ಕೆ ಗ್ರಹಗಳು ಬಂದರು ಅಂತ ಹೇಳಿದ ಯಾರೋ ಹೇಳಿದ ತಕ್ಷಣ ಎಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀವು ಮುನ್ನುಗ್ಗೋದಕ್ಕೆ ಹೋಗಬೇಡಿ. ಬುಧ ನೀಚ, ಕುಜ ಫೈರಿ ಪ್ಲಾನೆಟ್ ಅಂದರೆ ಅಗ್ನಿತತ್ವ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಕುಜ ಜಲತತ್ವ ರಾಶಿಯಲ್ಲಿ ಹೋಗಿ ಸಂಚಾರವನ್ನು ಮಾಡ್ತಾ ಇರೋದು. ಜಲತತ್ವ ರಾಶಿ ಅಂದರೆ ನೀರಲ್ಲಿ ಸಂಚಾರ ಮಾಡ್ತಾ ಇರೋದು. ಬಲಹೀನ ಸ್ಥಿತಿಗೆ ಹೋಗ್ತಾರೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ. ಆಮೇಲೆ ನಿಮ್ಮ ಪತಿ ಪತ್ನಿಯರಲ್ಲಿ ಉತ್ತಮ ಬಾಂಧವ್ಯ ಇದ್ರೂ ಕೂಡ ಆಗಿಂದಾಗೆ ಎಲ್ಲೋ ಒಂದು ಕಡೆ ಅವರ ಮೇಲೆ ಒಂದು ಅನುಮಾನಗಳು ಅಥವಾ ಏನಾದರೂ ಒಂದು ತೊಂದರೆಗಳು, ಒಂದು ಮಾನಸಿಕವಾಗಿ ಅಥವಾ ಮೆಂಟಲಿ ಏನಾದರೂ ಒಂದು ಅನುಮಾನಗಳು ಬರ್ತಾ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಈ ಥರ ಗ್ರಹಸ್ಥಿತಿ ಇದೆ, ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಅನುಮಾನಗಳು ಇವೆಲ್ಲನೂ ಬಿಟ್ಬಿಡಿ. ಮತ್ತು ನೆಗೆಟಿವ್ ಆಗಿ ಆಲೋಚನೆ ಮಾಡುವ ಸಾಧ್ಯತೆಯೂ ಕೂಡ ಇರುತ್ತೆ ಸ್ವಲ್ಪ. ಆಮೇಲೆ ಮುಖ್ಯವಾಗಿ ಪಂಚಮ ಸ್ಥಾನದ ಮೇಲೆ ಕುಜನಂತಹ, ಶನಿಯಂತಹ ಮತ್ತು ಸೂರ್ಯನ ಗ್ರಹಗಳ ದೃಷ್ಟಿ ನಡೀತಾ ಇರೋದ್ರಿಂದ ಏಪ್ರಿಲ್ 11ನೇ ತಾರೀಕಿನ ತನಕ ಕುಜ ಮತ್ತು ಸೂರ್ಯ, ಶನಿಯ ದೃಷ್ಟಿ ಮಾತ್ರ ಪಂಚಮ ಸ್ಥಾನಕ್ಕೆ ಬೀಳ್ತಾ ಇರುತ್ತೆ. ಸ್ವಲ್ಪ ಸಂತಾನದ ವಿಚಾರದಲ್ಲಿ ಜಾಗ್ರತೆ, ಸಂತಾನಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅವರ ಮೇಲೆ ಕೋಪ ತಾಪಗಳು, ಈ ತರಹದ ಪರಿಸ್ಥಿತಿಗಳು. ಮತ್ತು ಆಮೇಲೆ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಅವರು ಕೂಡ ವೇಳೆಗೆ ಸರಿಯಾದ ಆಹಾರ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಶುಕ್ರ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲಕ್ಸುರಿ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಅಂದರೆ ಸ್ವಲ್ಪ ನಿಮಗೆ ಬೇಕಾಗಿರ್ತಕ್ಕಂತಹ ಉಡುಪುಗಳಾಗಿರ್ಬೋದು, ಸೆಂಟ್ ಆಗಿರ್ಬೋದು, ಪರ್ಫ್ಯೂಮ್ಗಳಾಗಿರ್ಬೋದು, ಅಥವಾ ಒಳ್ಳೆ ಹೋಟೆಲ್ಸಲ್ಲಿ ಸ್ಟೇ ಮಾಡ್ತಕ್ಕಂಥದ್ದಾಗಿರ್ಬೋದು, ಒಳ್ಳೆಯ ವಾಹನಗಳಾಗಿರ್ಬೋದು, ಈ ಥರ ಸ್ವಲ್ಪ ಲಕ್ಸುರಿಯಾಗಿ ಇರೋ ಒಂದು ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಆಮೇಲೆ ನಿಮ್ಮ ಸೌಂದರ್ಯಕ್ಕೆ, ನಿಮ್ಮ ಅಂದ ಚಂದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ. ನಾನು ಅಂದವಾಗಿರಬೇಕು, ಅಂದರೆ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು,
ಆಮೇಲೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು. 10 ಜನರಲ್ಲಿ ನಾನು ಎದ್ದು ಕಾಣಬೇಕಪ್ಪ ಅಷ್ಟೇ. ಈ ತರಹದ ಭಾವನೆ. ಆಮೇಲೆ ಇಗೋ ಜಾಸ್ತಿ ಇರುತ್ತೆ, ಅಹಂಕಾರ ಜಾಸ್ತಿ ಬಂದ್ಬಿಡುತ್ತೆ ನಿಮಗೆ ಸ್ವಲ್ಪ. ಈ ತರಹದ ಸನ್ನಿವೇಶಗಳು ಕೂಡ ಬರ್ತಾ ಇರುತ್ತೆ. ಸ್ವಲ್ಪ ಅಹಂಕಾರ ಬಿಟ್ಟರೆ ಒಳ್ಳೆಯದು. ಆಮೇಲೆ ಸ್ವಲ್ಪ ವಾಹನ ಕೊಂಡ್ಕೊಳ್ತಕ್ಕಂಥದ್ದು, ಸೈಟ್ ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೆಲ್ಲನೂ ಕೂಡ ಈ ತಿಂಗಳಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆದರೆ ಹುಷಾರಾಗಿ ನೀವು ಏಪ್ರಿಲ್ 14ನೇ ತಾರೀಕಿನ ನಂತರ ಆದರೆ ಸ್ವಲ್ಪ ಜಾಸ್ತಿ ಖರ್ಚುಗಳಾಗುವ ಸಾಧ್ಯತೆ ಇರುತ್ತೆ. ನೀವು ಕಾರ್ ತೊಗೋಬೇಕಂದ್ರೂ, ಬೈಕ್ ತೊಗೋಬೇಕಂದ್ರೂ, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ತೊಗೋಬೇಕಂದ್ರೂ ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ಅದು ಖರ್ಚು ಜಾಸ್ತಿ ಬೆಳೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲೋ ಕಡಿಮೆ ಬೀಳುತ್ತೆ ಅಂತ ಅಂದ್ಕೊತೀರ, ಬಟ್ ಅದು ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಈಗೋ ಕ್ಲಾಶಸ್ ಬಿಡಿ, ಅಹಂಕಾರ ಬಿಡಿ. ನಾನೇ, ನಂದೇ, ನಾನೊಬ್ಬನೇ ಚೆನ್ನಾಗಿರೋದು, ನಾನೊಬ್ಬಳೇ ಚೆನ್ನಾಗಿರೋದು, ಈ ತರಹದ ಭಾವನೆ ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಇನ್ನು ಗುರುವಿನ ಒಂದು ಸ್ಥಾನ ನೋಡೋದಾದರೆ ದ್ವಿತೀಯ ಸ್ಥಾನದಲ್ಲಿ ಅದು ಸ್ವಲ್ಪ ತೊಂದರೆನೇ ಏನು ಇರೋದಿಲ್ಲ. ಒಳ್ಳೆ ಊಟ ಮಾಡೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ, ಒಳ್ಳೆ ಮಾತುಗಳನ್ನು ಮಾತಾಡ್ತೀರಾ, ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಹೋಗುತ್ತೆ, ಕುಟುಂಬದಲ್ಲಿ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ಅಂತ ಇರೋದಿಲ್ಲ. ಬಟ್ ತಾಯಿ ಆರೋಗ್ಯದ ವಿಚಾರದಲ್ಲಿ ನೀವೆಷ್ಟೇ ವಾಹನ ತೊಗೊಂಡ್ರೂ ವಾಹನದ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು, ಮಾನಸಿಕವಾಗಿ ಏನೇ ಇದ್ರೂ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಆಗಿಂದಾಗೆ ಮೆಂಟಲಿ ಸ್ಟ್ರೆಸ್ ಅನುಭವಿಸ್ತಕ್ಕಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುತ್ತೆ ಈ ವೃಷಭ ರಾಶಿಯವರಲ್ಲಿ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ತಪ್ಪದೆ ನೋಡಿ, ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ, ಈಗೋ ಕ್ಲಾಶಸ್ ಬಿಡಿ, ಅಹಂಕಾರ ಬಿಡಿ, ನಂದೇ ಹೆಚ್ಚು, ನಾನೇ ಎಲ್ಲ ಅಂತ ಆ ಒಂದು ಭಾವನೆ ದಯವಿಟ್ಟು ಬೇಡ. ಇದೆಲ್ಲರಿಗೂ ಇರೋದಿಲ್ಲ, ಅವರವರ ಜಾತಕದ ಮೇಲೂ ಕೂಡ ಒಂದು ಡಿಪೆಂಡ್ ಆಗಿರುತ್ತೆ, ಅವಲಂಬಿಸಿರುತ್ತೆ. ಸ್ವಲ್ಪ ಗೋಚಾರದಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ. ಈ ವೃಷಭ ರಾಶಿಯವರು ತಪ್ಪದೆ ನೋಡಿ, ವಿಷ್ಣು ಸಹಸ್ರನಾಮ ನೀವು ಪ್ರತಿನಿತ್ಯ ಕೇಳೋದು, ಆ ಥರ ನೀವು ಮಾಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಇಟ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಟ್ಟು ಕೇಳಬೇಕಪ್ಪ ಅಷ್ಟೇ, ಇನ್ನೇನು ಮಾಡಬೇಡಿ. ಆಮೇಲೆ ಮಹಾಲಕ್ಷ್ಮಿ ಆರಾಧನೆ, ಪ್ರತಿನಿತ್ಯ ಮಹಾಲಕ್ಷ್ಮಿ ಆರಾಧನೆ, ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಬಿಟ್ಟು ಕೈಲಾದ ಅನ್ನದಾನ, ಒಂದು ಸಹಾಯ, ಅಥವಾ ಏನಾದರೂ ಒಂದು ಅಲ್ಲಿ ಸೇವೆಯನ್ನು ಮಾಡಿಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಸ್ವಲ್ಪ ಗೋಧಿರವೆ ಪಾಯಸ ಸ್ವಲ್ಪ ಯಾರಿಗಾದ್ರೂ ಬಡವರಿಗೆ, ಹಸ್ಕೊಂಡು ಇರ್ತಕ್ಕಂಥವ್ರಿಗೆ ತಿನ್ನಲಿಕ್ಕೆ ಕೊಡಿ ದಯವಿಟ್ಟು. ಇದು ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.